ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಕ್ರಿಯ ಯೋಧರು 30,000 ಪಾಕಿಸ್ತಾನ, 67,252 ಭಾರತ. ಅಂದ್ರೆ 1:2, ಡಬಲ್, 1 to ಡಬಲ್. ನಾವು ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ನೇವಿ ಬಗ್ಗೆ. ಅಫಿಷಿಯಲಿ ಏನಿದೆಯಲ್ಲ ಮಾಹಿತಿ, ಅದನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ಆಗಿರುವಂತ ಮಾಹಿತಿ. ರಿಸರ್ವ್ಡ್ ಯೋಧರು ಅಂದ್ರೆ ನೌಕಾ ಸೇನೆಯ ರಿಸರ್ವ್ಡ್ ಯೋಧರು 5,000 ಪಾಕಿಸ್ತಾನದ ಬಳಿ, ಭಾರತದ ಬಳಿ 75,000. ಇದು ನೀವು ನೋಡ್ತಾ ಇರುವಂತದ್ದು ನೌಕಾದಳದ ಬಳಿ ಇರುವಂತಹ ರಿಸರ್ವ್ಡ್ ಯೋಧರ ಸಂಖ್ಯಾಬಲ ನೋಡಿ. ವಿಮಾನ ವಾಹಕ 2, ಭಾರತದ ಬಳಿ ಇರುವಂತದ್ದು 2, ಪಾಕಿಸ್ತಾನದ ಬಳಿ ಇರುವಂತದ್ದು 0. ನೋಡಿ ಇಲ್ಲೇ ಇದರ ಬಲಾಬಲವನ್ನು ನೋಡಿದ್ರೆ ಸಾಕು. ಇವತ್ತು ಪಾಕಿಸ್ತಾನ ತನ್ನ ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ತಾನಾಗೆ ಹೇಳ್ಕೊಳ್ಳುವಂತ ಕೆಲಸ ಏನಕ್ಕೆ ಮಾಡ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. 0 ಏನು ಇಲ್ವಲ್ಲ. ಯುದ್ಧ ನೌಕೆಗಳು ಭಾರತದ ಬಳಿ ಇರುವಂತದ್ದು 293. ನೌಕಾದಳಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಪಾಕಿಸ್ತಾನದ ಬಳಿ 121 ಇದೆ ಯುದ್ಧ ನೌಕೆಗಳು. ಈ ಆಲ್ರೆಡಿ ಒಂದಷ್ಟು ಯುದ್ಧ ನೌಕೆಗಳು ಪಾಕಿಸ್ತಾನದ ಹತ್ತತ್ರ ಹೋಗ್ತಾ ಇದೆ. ಸ್ಟಾರ್ಟ್ ಆಗಿದೆ ಅದರ ಪ್ರಯಾಣ. ಎನಿ ಮೂಮೆಂಟ್ ಚಿಟ್ಕೆ ಹೊಡಿತಾ ಇದೆ ಅಂತಾನೆ, ಢಮ 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 ಅಂತ ಹೊಡಿತಾ ಇರ್ತಾರೆ. ನೀವು ಹೊಡೆದಿಲ್ವಾ ಗನ್ ಪಾಯಿಂಟ್ ಅಲ್ಲಿ ಇಟ್ಟು? ಈಗ ಎದೆಗೆ ಎದೆ ಕೊಟ್ಟು ನಾವು ತೋರಿಸ್ತೀವಿ ಅಂತೇಳಿ ನಮ್ಮ ಯೋಧರು ಕೂಡ ಸಿದ್ಧರಾಗಿದ್ದಾರೆ. ಯುದ್ಧ ನೌಕೆಗಳ ಸಂಖ್ಯೆಯನ್ನು ಕೂಡ ಗಮನಿಸಿದ್ರಿ ಯಾವ ತರ ಆಗಿತ್ತು ಅಂತೇಳಿ. ಸಬ್ಮರೀನ್ಗಳ ಸಂಖ್ಯೆಯನ್ನು ನೋಡಿ ಯಾವ ರೀತಿಯಾಗಿದೆ ಅಂತ. ಭಾರತದ ಬಳಿ ಇರುವಂತದ್ದು 18 ಸಬ್ಮರೀನ್ ಇದ್ರೆ, ಪಾಕಿಸ್ತಾನದ ಬಳಿ ಇರುವಂತದ್ದು 8 ಸಬ್ಮರೀನ್ಗಳಿದೆ. 8 ಸಬ್ಮರೀನ್ಗಳು. ಆ 8 ಸಬ್ಮರೀನ್ಗಳನ್ನ 18 ಸಬ್ಮರೀನ್ಗಳು. ಇನ್ನು ಡಿಸ್ಟ್ರಾಯರ್ ನೌಕೆ ನಮ್ಮ ಹತ್ರದ 13, ಪಾಕಿಸ್ತಾನ ಹತ್ರ ಇಲ್ಲ, 0. ನೋಡಿ ನಮ್ಮ ಸಂಖ್ಯಾಬಲವನ್ನ ಏನಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತೇಳಿ ಸಂದೇಶವನ್ನ ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ. ಇದೆಲ್ಲ ಗೊತ್ತಿದ್ದು ಪಾಕಿಸ್ತಾನ ಇಷ್ಟು ದಿನ ಕಾಲ್ ಕೇಳ್ಕೊಂಡು ಬರ್ತಾ ಇತ್ತು. ಕಾಲಿದ್ರೆ ತಾನೆ ಆ ಕಾಲನ್ನ ಕಟ್ ಮಾಡೋಣ ಅಂತೇಳಿ ಈಗ ಭಾರತ ಮುಂದಾಗಿರೋದು. ಸುಮ್ಮನೆ ಅಂತೂ ಬಿಡೋದಿಲ್ಲ. ಇನ್ನು ನಮ್ಮ ತಾಕತ್ತೇನು ಅಂತೇಳಿ ನೀವು ತಿಳ್ಕೋಬೇಕು. ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾರುಪತ್ಯವನ್ನ ಹೊಂದಿದೆ. ಮಹಾಸಾಗರಗಳಲ್ಲಿ ಕಾರ್ಯಾಚರಣೆ ನಡೆಸುವಂತ ಸಾಮರ್ಥ್ಯ ಇದೆ. ಪಾಕಿಸ್ತಾನ ಕರಾವಳಿ ರಕ್ಷಣಾ ಕಾರ್ಯ, ಆ ಕೋಸ್ಟಲ್ ಗಾರ್ಡ್ ಕೆಲಸ ಪಾಕಿಸ್ತಾನದ, ಇದೆಲ್ಲವೂ ಕೂಡ ನಮ್ಮ ಬಳಿ ಇರುವಂತಹ ತಾಕತ್ತು. ಆಕೇನೇ ಮಾಡ್ಲಿ ನಾವಂತೂ ಸುಮ್ಮನೆ ಬಿಡೋದಿಲ್ಲ. ನೋಡಿ ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಅನ್ನೋದಿರುತ್ತೆ. ಅಂತ್ಯ ಈಗ ಬಂದಿದೆ. ಮಾಡಬಾರದನ್ನ ಮಾಡಿದ ಪಾಕಿಸ್ತಾನಕ್ಕೆ ಈಗ ಪುಕ್ಕ ಶುರುವಾಗಿದೆ. ಈತ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣ ಪ್ರಾರಂಭಿಸಿದ್ರೆ ಆತ ಶತ್ರು ರಾಷ್ಟ್ರದ ಎದೆಯಲ್ಲಿ ನಡುಕ ಹುಟ್ಟಿಕೊಂಡಿದೆ. ಅದಕ್ಕೇನ್ ಕಾರಣ ಅನ್ನೋದರ ಕುರಿತಾದಂತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಕ್ರಿಯ ಯೋಧರು 30,000 ಪಾಕಿಸ್ತಾನ, 67,252 ಭಾರತ. ಅಂದ್ರೆ 1:2, ಡಬಲ್, 1 to ಡಬಲ್. ನಾವು ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ನೇವಿ ಬಗ್ಗೆ. ಅಫಿಷಿಯಲಿ ಏನಿದೆಯಲ್ಲ ಮಾಹಿತಿ, ಅದನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ಆಗಿರುವಂತ ಮಾಹಿತಿ. ರಿಸರ್ವ್ಡ್ ಯೋಧರು ಅಂದ್ರೆ ನೌಕಾ ಸೇನೆಯ ರಿಸರ್ವ್ಡ್ ಯೋಧರು 5,000 ಪಾಕಿಸ್ತಾನದ ಬಳಿ, ಭಾರತದ ಬಳಿ 75,000. ಇದು ನೀವು ನೋಡ್ತಾ ಇರುವಂತದ್ದು ನೌಕಾದಳದ ಬಳಿ ಇರುವಂತಹ ರಿಸರ್ವ್ಡ್ ಯೋಧರ ಸಂಖ್ಯಾಬಲ ನೋಡಿ. ವಿಮಾನ ವಾಹಕ 2, ಭಾರತದ ಬಳಿ ಇರುವಂತದ್ದು 2, ಪಾಕಿಸ್ತಾನದ ಬಳಿ ಇರುವಂತದ್ದು 0. ನೋಡಿ ಇಲ್ಲೇ ಇದರ ಬಲಾಬಲವನ್ನು ನೋಡಿದ್ರೆ ಸಾಕು. ಇವತ್ತು ಪಾಕಿಸ್ತಾನ ತನ್ನ ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ತಾನಾಗೆ ಹೇಳ್ಕೊಳ್ಳುವಂತ ಕೆಲಸ ಏನಕ್ಕೆ ಮಾಡ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. 0 ಏನು ಇಲ್ವಲ್ಲ. ಯುದ್ಧ ನೌಕೆಗಳು ಭಾರತದ ಬಳಿ ಇರುವಂತದ್ದು 293,
ನೌಕಾದಳಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಪಾಕಿಸ್ತಾನದ ಬಳಿ 121 ಇದೆ ಯುದ್ಧ ನೌಕೆಗಳು. ಈ ಆಲ್ರೆಡಿ ಒಂದಷ್ಟು ಯುದ್ಧ ನೌಕೆಗಳು ಪಾಕಿಸ್ತಾನದ ಹತ್ತತ್ರ ಹೋಗ್ತಾ ಇದೆ. ಸ್ಟಾರ್ಟ್ ಆಗಿದೆ ಅದರ ಪ್ರಯಾಣ. ಎನಿ ಮೂಮೆಂಟ್ ಚಿಟ್ಕೆ ಹೊಡಿತಾ ಇದೆ ಅಂತಾನೆ, ಢಮ 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 ಅಂತ ಹೊಡಿತಾ ಇರ್ತಾರೆ. ನೀವು ಹೊಡೆದಿಲ್ವಾ ಗನ್ ಪಾಯಿಂಟ್ ಅಲ್ಲಿ ಇಟ್ಟು? ಈಗ ಎದೆಗೆ ಎದೆ ಕೊಟ್ಟು ನಾವು ತೋರಿಸ್ತೀವಿ ಅಂತೇಳಿ ನಮ್ಮ ಯೋಧರು ಕೂಡ ಸಿದ್ಧರಾಗಿದ್ದಾರೆ. ಯುದ್ಧ ನೌಕೆಗಳ ಸಂಖ್ಯೆಯನ್ನು ಕೂಡ ಗಮನಿಸಿದ್ರಿ ಯಾವ ತರ ಆಗಿತ್ತು ಅಂತೇಳಿ. ಸಬ್ಮರೀನ್ಗಳ ಸಂಖ್ಯೆಯನ್ನು ನೋಡಿ ಯಾವ ರೀತಿಯಾಗಿದೆ. ಭಾರತದ ಬಳಿ ಇರುವಂತದ್ದು 18 ಸಬ್ಮರೀನ್ ಇದ್ರೆ ಪಾಕಿಸ್ತಾನದ ಬಳಿ ಇರುವಂತದ್ದು 8 ಸಬ್ಮರೀನ್ಗಳಿದೆ. 8 ಸಬ್ಮರೀನ್ಗಳು. ಆ 8 ಸಬ್ಮರೀನ್ಗಳನ್ನ 18 ಸಬ್ಮರೀನ್ಗಳು. ಇನ್ನು ಡಿಸ್ಟ್ರಾಯರ್ ನೌಕೆ ನಮ್ಮ ಹತ್ರದ 13, ಪಾಕಿಸ್ತಾನ ಹತ್ರ ಇಲ್ಲ, 0. ನೋಡಿ ನಮ್ಮ ಸಂಖ್ಯಾಬಲವನ್ನ ಏನಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತೇಳಿ ಸಂದೇಶವನ್ನ ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ. ಇದೆಲ್ಲ ಗೊತ್ತಿದ್ದು ಪಾಕಿಸ್ತಾನ ಇಷ್ಟು ದಿನ ಕಾಲ್ ಕೇಳ್ಕೊಂಡು ಬರ್ತಾ ಇತ್ತು. ಕಾಲಿದ್ರೆ ತಾನೆ ಆ ಕಾಲನ್ನ ಕಟ್ ಮಾಡೋಣ ಅಂತೇಳಿ ಈಗ ಭಾರತ ಮುಂದಾಗಿರೋದು. ಸುಮ್ಮನೆ ಅಂತೂ ಬಿಡೋದಿಲ್ಲ. ಇನ್ನು ನಮ್ಮ ತಾಕತ್ತೇನು ಅಂತೇಳಿ ನೀವು ತಿಳ್ಕೋಬೇಕು. ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾರುಪತ್ಯವನ್ನ ಹೊಂದಿದೆ. ಮಹಾಸಾಗರಗಳಲ್ಲಿ ಕಾರ್ಯಾಚರಣೆ ನಡೆಸುವಂತ ಸಾಮರ್ಥ್ಯ ಇದೆ. ಪಾಕಿಸ್ತಾನ ಕರಾವಳಿ ರಕ್ಷಣಾ ಕಾರ್ಯ, ಆ ಕೋಸ್ಟಲ್ ಗಾರ್ಡ್ ಕೆಲಸ ಪಾಕಿಸ್ತಾನದ, ಇದೆಲ್ಲವೂ ಕೂಡ ನಮ್ಮ ಬಳಿ ಇರುವಂತಹ ತಾಕತ್ತು. ಆಕೆನೇ ಮಾಡ್ಲಿ, ನಾವಂತೂ ಸುಮ್ಮನೆ ಬಿಡೋದಿಲ್ಲ. ನೋಡಿ ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಅನ್ನೋದಿರುತ್ತೆ. ಅಂತ್ಯ ಈಗ ಬಂದಿದೆ. ಮಾಡಬಾರದನ್ನ ಮಾಡಿದ ಪಾಕಿಸ್ತಾನಕ್ಕೆ ಈಗ ಪುಕ್ಕ ಶುರುವಾಗಿದೆ. ಈತ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣ ಪ್ರಾರಂಭಿಸಿದ್ರೆ ಆತ ಶತ್ರು ರಾಷ್ಟ್ರದ ಎದೆಯಲ್ಲಿ ನಡುಕ ಹುಟ್ಟಿಕೊಂಡಿದೆ. ಅದಕ್ಕೇನ್ ಕಾರಣ ಅನ್ನೋದರ ಕುರಿತಾದಂತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಕ್ರಿಯ ಯೋಧರು 30,000 ಪಾಕಿಸ್ತಾನ, 67,252 ಭಾರತ. ಅಂದ್ರೆ 1:2, ಡಬಲ್. ನಾವು ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ನೇವಿ ಬಗ್ಗೆ. ಅಫಿಷಿಯಲಿ ಏನಿದೆಯಲ್ಲ ಮಾಹಿತಿ ಅದನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ಆಗಿರುವಂತ ಮಾಹಿತಿ. ರಿಸರ್ವ್ಡ್ ಯೋಧರು ಅಂದ್ರೆ ನೌಕಾ ಸೇನೆಯ ರಿಸರ್ವ್ಡ್ ಯೋಧರು 5,000 ಪಾಕಿಸ್ತಾನದ ಬಳಿ. ಭಾರತದ ಬಳಿ 75,000. ಇದು ನೀವು ನೋಡ್ತಾ ಇರುವಂತದ್ದು ನೌಕಾದಳದ ಬಳಿ ಇರುವಂತಹ ರಿಸರ್ವ್ಡ್ ಯೋಧರ ಸಂಖ್ಯಾಬಲ ನೋಡಿ. ವಿಮಾನ ವಾಹಕ 2, ಭಾರತದ ಬಳಿ ಇರುವಂತದ್ದು 2, ಪಾಕಿಸ್ತಾನದ ಬಳಿ ಇರುವಂತದ್ದು 0. ನೋಡಿ ಇಲ್ಲೇ ಇದರ ಬಲಾಬಲವನ್ನು ನೋಡಿದ್ರೆ ಸಾಕು. ಇವತ್ತು ಪಾಕಿಸ್ತಾನ ತನ್ನ ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ತಾನಾಗೆ ಹೇಳ್ಕೊಳ್ಳುವಂತ ಕೆಲಸ ಏನಕ್ಕೆ ಮಾಡ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. 0 ಏನು ಇಲ್ವಲ್ಲ. ಯುದ್ಧ ನೌಕೆಗಳು ಭಾರತದ ಬಳಿ ಇರುವಂತದ್ದು 293. ನೌಕಾದಳಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಪಾಕಿಸ್ತಾನದ ಬಳಿ 121 ಇದೆ ಯುದ್ಧ ನೌಕೆಗಳು. ಈ ಆಲ್ರೆಡಿ ಒಂದಷ್ಟು ಯುದ್ಧ ನೌಕೆಗಳು ಪಾಕಿಸ್ತಾನದ ಹತ್ತತ್ರ ಹೋಗ್ತಾ ಇದೆ. ಸ್ಟಾರ್ಟ್ ಆಗಿದೆ ಅದರ ಪ್ರಯಾಣ. ಎನಿ ಮೂಮೆಂಟ್ ಚಿಟ್ಕೆ ಹೊಡಿತಾ ಇದೆ ಅಂತಾನೆ, ಢಮ 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 ಅಂತ ಹೊಡಿತಾ ಇರ್ತಾರೆ. ನೀವು ಹೊಡೆದಿಲ್ವಾ ಗನ್ ಪಾಯಿಂಟ್ ಅಲ್ಲಿ ಇಟ್ಟು? ಈಗ ಎದೆಗೆ ಎದೆ ಕೊಟ್ಟು ನಾವು ತೋರಿಸ್ತೀವಿ ಅಂತೇಳಿ ನಮ್ಮ ಯೋಧರು ಕೂಡ ಸಿದ್ಧರಾಗಿದ್ದಾರೆ. ಯುದ್ಧ ನೌಕೆಗಳ ಸಂಖ್ಯೆಯನ್ನು ಕೂಡ ಗಮನಿಸಿದ್ರಿ ಯಾವ ತರ ಆಗಿತ್ತು ಅಂತೇಳಿ. ಸಬ್ಮರೀನ್ಗಳ ಸಂಖ್ಯೆಯನ್ನು ನೋಡಿ ಯಾವ ರೀತಿಯಾಗಿದೆ ಅಂತ. ಭಾರತದ ಬಳಿ ಇರುವಂತದ್ದು 18 ಸಬ್ಮರೀನ್ ಇದ್ರೆ ಪಾಕಿಸ್ತಾನದ ಬಳಿ ಇರುವಂತದ್ದು 8 ಸಬ್ಮರೀನ್ಗಳಿದೆ. 8 ಸಬ್ಮರೀನ್ಗಳು. ಆ 8 ಸಬ್ಮರೀನ್ಗಳನ್ನ 18 ಸಬ್ಮರೀನ್ಗಳು. ಇನ್ನು ಡಿಸ್ಟ್ರಾಯರ್ ನೌಕೆ ನಮ್ಮ ಹತ್ರದ 13, ಪಾಕಿಸ್ತಾನ ಹತ್ರ ಇಲ್ಲ, 0. ನೋಡಿ ನಮ್ಮ ಸಂಖ್ಯಾಬಲವನ್ನ ಏನಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತೇಳಿ ಸಂದೇಶವನ್ನ ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ. ಇದೆಲ್ಲ ಗೊತ್ತಿದ್ದು
ಇದೆಲ್ಲ ಗೊತ್ತಿದ್ದು ಪಾಕಿಸ್ತಾನ ಇಷ್ಟು ದಿನ ಕಾಲ್ ಕೇಳ್ಕೊಂಡು ಬರ್ತಾ ಇತ್ತು. ಕಾಲಿದ್ರೆ ತಾನೇ ಆ ಕಾಲನ್ನ ಕಟ್ ಮಾಡೋಣ ಅಂತೇಳಿ ಈಗ ಭಾರತ ಮುಂದಾಗಿರೋದು. ಸುಮ್ಮನೆ ಅಂತೂ ಬಿಡೋದಿಲ್ಲ. ಇನ್ನು ನಮ್ಮ ತಾಕತ್ತೇನು ಅಂತೇಳಿ ನೀವು ತಿಳ್ಕೋಬೇಕು. ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾರುಪತ್ಯವನ್ನ ಹೊಂದಿದೆ. ಮಹಾಸಾಗರಗಳಲ್ಲಿ ಕಾರ್ಯಾಚರಣೆ ನಡೆಸುವಂತ ಸಾಮರ್ಥ್ಯ ಇದೆ. ಪಾಕಿಸ್ತಾನ ಕರಾವಳಿ ರಕ್ಷಣಾ ಕಾರ್ಯ, ಆ ಕೋಸ್ಟಲ್ ಗಾರ್ಡ್ ಕೆಲಸ ಪಾಕಿಸ್ತಾನದ, ಇದೆಲ್ಲವೂ ಕೂಡ ನಮ್ಮ ಬಳಿ ಇರುವಂತ ತಾಕತ್ತು. ಆಕೇನೇ ಮಾಡ್ಲಿ ನಾವಂತೂ ಸುಮ್ಮನೆ ಬಿಡೋದಿಲ್ಲ. ನೋಡಿ, ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಅನ್ನೋದಿರುತ್ತೆ. ಅಂತ್ಯ ಈಗ ಬಂದಿದೆ. ಮಾಡಬಾರದನ್ನ ಮಾಡಿದ ಪಾಕಿಸ್ತಾನಕ್ಕೆ ಈಗ ಪುಕ್ಕ ಶುರುವಾಗಿದೆ. ಈತ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣ ಪ್ರಾರಂಭಿಸಿದ್ರೆ ಆತ ಶತ್ರು ರಾಷ್ಟ್ರದ ಎದೆಯಲ್ಲಿ ನಡುಕ ಹೊಟ್ಟಿಕೊಂಡಿದೆ. ಅದಕ್ಕೇನ್ ಕಾರಣ ಅನ್ನೋದರ ಕುರಿತಾದಂತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ.